ಆಳಂದ ಮತಕ್ಷೇತ್ರದಲ್ಲಿ ಇದಕ್ಕೆ ಮೊದಲು ನಾನು MLA ಇದ್ದಾಗ ಸುಮಾರು 5 ಕೆರೆಗಳು ನಮ್ಮ ಕ್ಷೇತ್ರಕ್ಕೆ ಸ್ಯಾಂಕ್ಷನ್ ಮಾಡಿಸಿದ. ಅದರಲ್ಲಿ ಒಂದು ಒಳವಂಡವಾಡಿ ಇವ್ರು ಬಂದದ್ದು, 2ನೇ ತಡ್ಕಲ, 3ನೇ ಕಡ್ಗಂಚಿ, 4ನೇ ಕೌಲ್ಗ, 5ನೇ ಕೋತಾನಿಪ್ಪರ್ಗ. ಕಡ್ಗಂಚಿ ಒಂದು ಕಂಪ್ಲೀಟ್ ಆಗ್ಯದ, ಕೋತಾನಿಪ್ಪರ್ಗ ಒಂದು ಕಂಪ್ಲೀಟ್ ಆಗ್ಯದ, ತಡ್ಕಲ್ ಒಂದು ಕಂಪ್ಲೀಟ್ ಆಗ್ಯದ. ಉಳಿದು 2 ಕೌಲ್ಗದು ಸುಮಾರು 16 ಕೋಟಿ ರೂಪಾಯಿ, ಈ ಒಳವಂಡವಾಡಿದು 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ಈ ಒಳವಂಡವಾಡಿಯವರು ಏನು ಮಾಡಿದ್ರು, ರೈತರು ನಮ್ಮದು ನಾವು ಹೊಲ ಕೊಡ್ತೇವ್ರಿ, ನೀವು ಕೆಲಸ ಚಾಲು ಮಾಡ್ರಿ ತನ್ಕೇಸಿಂದ ಹೊಲ ಕೊಟ್ಟರು. ಟೆಂಡರ್ ಆಗಿತ್ತು, ಟೆಂಡರ್ ಸಂತೋಷ್ ಗುತ್ತೇದಾರ್ ತೊಂದಿದ, ಪಾಯ ತುಂಬಿ ಜಮೀನ್ ಲೆವೆಲ್ ಆಗಿತ್ತು. ಮುಂದೆ ಅದು BR ಪಾಟೀಲ್ರು ಆರ್ಸ್ ಬಂದರು. ಆ BR ಪಾಟೀಲ್ರು ಏನು ಮಾಡಿದ್ರು, ಅದು ಚೇಂಜ್ ಮಾಡಿ ಒಳವಂಡವಾಡಿ ಮತ್ತು ಕೌಲ್ಗ 2 ಚೇಂಜ್ ಮಾಡಿ ಕೇಸಿಂದ ಮತ್ತು ಬೇರೆ ಬೇರೆ ಶಿರ್ಪುರ್ ಮಾದರಿ ತಂದ ಕೇಸಿಂದ ನಾವು ತೊಗೋತೇವೆ, ನಿಮಗೆ ಅಣೆಕಟ್ಟು ಕಟ್ಟಿಸ್ತೇವೆ ತಂದ ಕೇಸಿಂದ RK ಪಾಟೀಲ್ ಇದು ಒಳವಂಡವಾಡಿಗೆ ಹೋಗಿ ಹೇಳಿದಾರೆ. ಆದ್ರೆ ಇವ್ರು ಏನತ್ತಾರ, ನಮ್ಮ ಕೆರೆನೇ ಬೇಕು. ಯಾಕಂದ್ರೆ ಕೆರೆದಿಂದ ಸುತ್ತಮುತ್ತ ರೈತರಿಗೆ ಇವತ್ತು ತಂಬಾಕುವಾಡಿಯವ್ರಿಗೆ ಆಗ್ತದ, ದೇಗಾಂವ್ದವ್ರಿಗೆ ಆಗ್ತದ, ತಡ್ಕಲ್ದವ್ರಿಗೆ ಆಗ್ತದ, ಕಣ್ಮಸ್ದವ್ರಿಗೆ ಆಗ್ತದ. ಹಿಂಗೆ 4-5 ಹಳ್ಳಿಗೆ ಅದು ಉಪಯೋಗ ಇತ್ತು. ಈ ಶಿರ್ಪುರ ಮಾದರಿ ಏನದ BR ಪಾಟೀಲ್ರು ಹೇಳೋದು ಏನಿಲ್ಲ, 2-3 ದಿವಸ JCB ಹಚ್ಚೋದು, ಹಳ್ಳ ಸುಲಿಯೋದು, ಅದು ನೀರು ನಿಂದ್ರಲ್ದಂಗೆ ಮಳೆಗಾಲದಾಗ ನೀರು ಹೋಗ್ತಾವ. ಎಲ್ಲರ ಒಂದು ಅಣೆಕಟ್ಟ 1 ಕೋಟಿ 1.5 ಕೋಟಿ ರೂಪಾಯಿದು ಅಣೆಕಟ್ಟು ಕಟ್ಟೋದು ಶಿರ್ಪುರ್ ಮಾದರಿ ಮಾಡೀನಿ ಅಂತ ಕೇಸಿ ಹೇಳಿದ್ರು. ಆ ಅಣೆಕಟ್ಟು ಏನು ಕಟ್ಟಿದಾರ, ಅಲ್ಲಿ ಬ್ಯಾಸಿಗೆಗೆ 1 ಲೀಟರ್ ನೀರು ಸಹಿತ ಸಿಗಲ್ಲ ಅಲ್ಲಿ. ಇವತ್ತು ಬಾವಿ ಆಯ್ತಂದ್ರೆ ಜಮೀನುಗಳಿಗೆ ಬಾವಿಗೆ ನೀರು ಹೆಚ್ಚಾಗ್ತಾವ, ಬೋರಿಗೆ ನೀರು ಹೆಚ್ಚಾಗ್ತಾವ. ಇವನ್ ದನ ಕರುಗಳಿಗೆ ಇವತ್ತು ಕುಡ್ಲಿಕ್ಕೆ ನೀರೇ ಇರ್ತದ ಕೌಲ್ಗದಾಗ, ಇದು ಕೆರೆಗಳ್ದಾಗ. ಅದಕ್ಕೆ ಅವರು ಚೇಂಜ್ ಮಾಡಿ ಕೇಸಿಂದ ಇವ್ರದ್ದೇನು ಅರ್ಧ ಕೆಲಸ ಆಗ್ಯದ, ರೈತರಿಗೆ ಪರಿಹಾರನೂ ಸಿಕ್ಕಿಲ್ಲ ಅಲ್ಲಿ ಒಳವಂಡವಾಡಿದಾಗ. ಅದಕ್ಕೆ ಆ ಪರಿಹಾರ ಸಿಗಬೇಕು ಮತ್ತು ಈ ಕೆಲಸ ಕೆರೆ ಕೆಲಸ ಪೂರ್ಣ ಮುಗಿಸ್ಬೇಕು ಅಂತ ಕೇಸಿಂದ ಇವತ್ತು ತಮ್ಮ ಮುಖಾಂತರ ತಿಳಿಸಿ ಮುಂದೆ ಏನು ಮಾಡಬೇಕು, ಆಗಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಅಂದು ವಿಚಾರ ಮಾಡಿ BR ಪಾಟೀಲ್ ಮನೆ ಎದುರು ಸತ್ಯಾಗ್ರಹ ಮಾಡ್ಬೇಕಾ, ಎಲ್ಲಿ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಮುಂದಿನ ಕ್ರಮ ತೋತಾರ ತನಕಿಸಿಂದ ರೈತರು ಎಲ್ಲರೂ ಬಂದಿದ್ದಾರೆ ಇವತ್ತು. ಅದಕ್ಕೆ ನಾವು ಭೀ ಕೂಡ ಅದೇ ಹೇಳೋದೇನಂತಂದ್ರೆ, ಸುರುವಿ BR ಪಾಟೀಲ್ ಏನು ಹೇಳಿದರು, 200 ಕೆರೆಗಳನ್ನ ಸ್ಯಾಂಕ್ಷನ್ ಮಾಡ್ಕೊಂಡ್ ಬರ್ತೀನಿ ಅಂತಂದು ಕೆಲವು ಮಂದಿಗೆ ಹೇಳಿ ಕೇಸಿಂದ ಇದು ಮಾಡಿದ್ದಾರೆ. ಆದ್ರೆ ಒಂದನ್ನು ಅವಾಗ ಮಾಡಲಿಲ್ಲ. ನಾವು 5 ಸ್ಯಾಂಕ್ಷನ್ ಮಾಡ್ಕೊಂಡು ತಂದಿರೋದಾಗ ಮತ್ತೆ 2 ಕ್ಯಾನ್ಸಲ್ ಮಾಡ್ಯಾರ. ಅದಕ್ಕೆ ನಾ ಹೇಳೋದೇನಪ್ಪ ಅಂತಂದ್ರೆ, ಈ ಶಿರ್ಪುರ್ ಮಾದರಿ ನಂಬಲ್ಲಿ ಸ್ಯಾಂಕ್ಷನ್ ಇದು ಆಗಲ್ಲ, ಉಪಯೋಗ ಆಗಲ್ಲ. ಕೆರೆಗಳೇ ಆಗ್ಬೇಕು, ಎಷ್ಟು ಬೇಕಷ್ಟು. ಆ ಊರಿಗೆ ದನ ಕರುಗಳಿಗೆ ಕುಳ್ಳಿಕರೆ ಆಗ್ತಾವ, ಊರುಗಳಿಗೆ ಮನುಷ್ಯರಿಗೆ ಕುಡ್ಲಿಕ್ಕೆ ನೀರೇ ಆಗ್ತಾವ. ಈ ವಿಚಾರದಿಂದ ಕೆರೆಗಳು ಆಗ್ಬೇಕಂಬುದೇ ನಮ್ದು ವಿಚಾರ. ಯಾಕೆ ಈ ರೀತಿಯಲ್ಲಿ ರೈತರ ಜೊತೆ ಅನ್ಯಾಯ ಮಾಡ್ತಾ ಇದ್ದಾರೆ? ಆ ಶಿರ್ಪುರ್ ಮಾದರಿ ಒಂದು ತಲೆಗದ ಅವ್ರಿಗೆ. ಎಲ್ಲ ಕ್ಯಾನ್ಸಲ್ ಮಾಡಿ ಶಿರ್ಪುರ್ ಮಾದರಿ ಭಾಳ ರೊಕ್ಕ ಹೊಡೆಯೋದು. ಈಗ 2-3 ಕೋಟಿ ಇಟ್ಟಿರತ್ತಂದ್ರೆ 5-6 ದಿನ JCB ಹಚ್ಚೋದು, 4 ಸುಲಿಯೋದು. ಶಿರ್ಪುರ್ ಮಾದರಿ 1 ಕೋಟಿ ರೂಪಾಯಿದು ಅಣೆಕಟ್ಟು ಕಟ್ಟೋದು ಶಿರ್ಪುರ್ ಮಾದರಿ ಮಾಡೀನಿ ಅಂತಂದು ಹೇಳ್ತಾರೆ ಅವ್ರು. ಅದಕ್ಕೆ ಅದು ಏನೂ ಉಪಯೋಗ ಇಲ್ಲ. ಈಗ ಏಸ್ ಕಡೆ ಅವ್ರು ಮಾಡಿದಾರ, ಒಂದು ಬ್ಯಾಸಿಗೆಗೆ 1 ಲೀಟರ್ ನೀರೇ ತೋರ್ಸತ್ ಹೇಳ್ರಿ ಅಲ್ಲಿ. ಅದು ಉಪಯೋಗ ಇಲ್ಲ ರೈತರಿಗೆ. ಕೆರೆ ಮಾಡಿದ್ರೆ ಉಪಯೋಗ ಅದ ತಂಬದು ನಮ್ದು. ಇದು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮ ಅಂದ್ರೆ, ಒಳವಂಡವಾಡಿ ಆಳಂದ ತಾಲೂಕ ಒಳವಂಡವಾಡಿ ಗ್ರಾಮದಾಗ ಒಂದು ಮಾಜಿ ಶಾಸಕರು ಒಂದು ಕೆರೆ ನಿರ್ಮಾಣ ಮಾಡ್ರಿ ಒಳವಂಡವಾಡಿ ಗ್ರಾಮದಾಗ. ಮಾಡಿ ಏನು ಮಾಡ್ರು, ರೈತರಿಗೆ ಆಶ್ವಾಸನೆ ಕೊಟ್ಟರು, ನಾ ಇದು ಕೆಲಸ ಮಾಡಿಸ್ತೀನಿ, ನಿಮ್ಗೆ ಪರಿಹಾರ ಭೀ ಕೊಡಿಸ್ತೀನಿ, ಕೆಲಸ ಸ್ಟಾರ್ಟ್ ಮಾಡಮ್ಮ. ನಾವು MLA ಅವ್ರು, ಮಾಜಿ MLA ಅವ್ರು ಕೂಡ ಒಂದಾಗಿ ಕೆಲಸ ಸ್ಟಾರ್ಟ್ ಮಾಡಿದೆವು. ಮಾಡಿದ್ಮೇಲೆ ನಮಗೆ ಬಾವಿ ಇತ್ತು, ಅರಣಿ ಇದ್ದು, ಗಿಡ ಇದ್ದು, ಹಣ್ಣಿನ ಗಿಡ ಇದ್ದು, ಜಾಮೂನ್ ಗಿಡ ಇರಲಿ, ಮಾವಿನ ಗಿಡ ಇರಲಿ, ಎಲ್ಲ ಗಿಡ ಗಂಟೆ ಎಲ್ಲ ತೆಗೆದು ಒಂದು ನಾಲಿ ಪ್ಲೇಸ್ ದೊಡ್ಡದೊಂದು 50 ಬೈ 1 ಡೀಪ್, ಒಂದು 20-25 ಫೀಟ್ ಇದು ತೆಗೆದ್ರು. ಗುಂಡಿ ತೆಗೆದ್ಬಿಟ್ಟು ಏನು ಮಾಡ್ರು, ಅದು ಪಾಯ ಹಾಕಿ ಅದ್ರ ಒಳಗಿಂದ ಎಲ್ಲ ಈಗ ಉಳಿದ ಜಮೀನಿಂದ ಏನು ಮಾಡ್ರಪ್ಪ ಅಂದ್ರೆ ಟಿಪ್ಪರ ಹಚ್ಚಿ ಏನು ಮಾಡ್ರು, ಒಳಗಿಂದ ಮ್ಯಾಲಿಂದ ಎರಿಮಣ್ಣು ಸೋಸಿ ಏನದ ಅದ್ರ ಒಳಗೆ ಸೆಂಟರ್ದಾಗ ಹಾಕಿ ಈಗ ಅದು ಎಷ್ಟು ಅದು 25 ಫೀಟ್ ಮುಚ್ಚಿ ಗ್ರೌಂಡ್ ಲೆವೆಲ್ ತಂದಾರ. ಈಗ ಅರ್ಧ ವರ್ಕ್ ಮುಗ್ದದ್ರಿ. ಅರ್ಧ ವರ್ಕ್ ಮುಗಿದು ಈಗ ನಮ್ಗೆ ರೈತರಿಗೆ ಪರಿಹಾರನೂ ಇಲ್ಲ. ಆ ಕೆಲಸ ಮುಂದೆ BR ಪಾಟೀಲ್ ಸಾಹೇಬ್ರು ಏನು ಮಾಡ್ರಪ್ಪ ಅಂದ್ರೆ, ಇದು ಕೆಲಸ ಇದು ನಿಮ್ಗೆ ರೊಕ್ಕ ಸಿಗಲ್ಲ, ಇದು ಹಾಗಾಗಲ್ಲ. ಒಂದ್ಸಲ ನಮ್ಮಲ್ಲಿ RK ಪಾಟೀಲ್ ಬಂದು ಕೇಳೋರು, ನಮ್ಮದು ಈಗ ಹೊಲನೂ ಹಾಳಾಗ್ಯದ, ನೀವು ಸ್ವಲ್ಪ ಪರಿಹಾರ ಕೊಟ್ರು ನಮ್ಗೆ ಏನೋ ಉದ್ದೇಶ ಆಗಲ್ಲ, ಅಲ್ಲಿ ನಮ್ಮದು ಮಣ್ಣು ಹೋಗ್ಯದ, ಏನು ಮಾಡ್ರೂ ನಾವು ಅಲ್ಲಿ ಜಮೀನ್ದಾಗ ಮಾಡಿ ಉಣಪ್ಲೇ ಇಲ್ಲ.
ನಮ್ದು ಕೆರಿನೇ ಆಗ್ಬೇಕಂತೇಳಿ ನಮ್ಮ ಉದ್ದೇಶ ಇತ್ತು ಅದಂತ ಅವ್ರಿಗೆ ಹೇಳಿದೆವು. ಅದು ರೊಕ್ಕ ಬರಲ್ಲ ಹಂಗೆ ಬರಲ್ಲ ಅಂದ್ರು ಅದು ಏನೇ ಆಗಲಕ್ರಿ ನಾವೆಲ್ಲ ನಮ್ಗೆ ಅದು ಸಬ್ಸೆಂಟ್ ಇಲ್ಲ ಸುರ್ಪುರ್ ಮಾದರಿ ನಮ್ಗೆ ಕೆರಿನೇ ಆಗ್ಬೇಕಂತೇಳಿ ನಾವು ಉದ್ದೇಶಪೂರ್ವಕವಾಗಿ ಇದು ಇವತ್ತು ಪತ್ರಿಕಾಗೋಷ್ಠಿಗೆ ಯಾಕೆ ಬಂದಿದ್ದೇವಪ್ಪ ಅಂದ್ರೆ ನಮಗೆ ಪರಿಹಾರ ಸಿಗಬೇಕು ಒಂದೇದು. ಇನ್ನೂ ಒಂದು ಏನದ ಅದು ಪೂರ್ಣ ಕೆಲಸ ಮುಗಿಸ್ಬೇಕು ಕೆರಿದು ಆಯ್ತು. ಅಲ್ಲಿ ಏನಾಗ್ಯದ್ರಿ ಮುಂಚೆ ಒಂದ್ಸಲ ಅದ್ರಲ್ಲಿ ಏನ್ ಬಂಡ್ ಏನು ಕೆದ್ರ್ಯಾರ ಅಲ್ಲಿ ಅದೇ ಜಮೀನ್ದಾರ್ ಅವ್ರು ಸುಬ್ಬಣ್ಣ ಬಟಗೇರಿ ಸರ್ ಅಂತಿದ್ರು. ಅವ್ರದ್ದು ಏನ್ ಕ್ಯಾನ್ಸಲ್ ಆಗ್ಯದ ಅಂತೇಳಿ ಗುರುತಾಯ್ತು ಅವ್ರೀಗ. ಅವ್ರ ಆಧ್ಯಾತ್ಮಿಕ ಶರಣಗಾರಲ್ಲಿ ಕೆರಿ ಮೇಲೆ ಅವ್ರಿಗೇನೂ ಇದು ಆಗಿಲ್ಲ. ಹಿಂಗಾಗಿ ಈಗ ನಮ್ಮ ಬಲ್ಲಿ ಎಲ್ಲ ಇದ್ದಷ್ಟೇ ಸ್ವಲ್ಪ ನೀರಾವರಿ ಜಮೀನ್ ರೀ. ನಮಗೆ ಈಗ ಮಾಡಿ ಉಣ್ಬೇಕಂದ್ರೆ ಏನೂ ಹಾದಿ ಇಲ್ಲ. ನಮಗೀಗ 5ನೇ ವರ್ಷ ಅದ ಇದು ಪೂರ ಎಲ್ಲ ಹಾಳಾಗ್ರಿ. 5ನೇ ವರ್ಷದ ನಮ್ಗೆ ಏನೇ ಮಾಡ್ಬೇಕು ಇದಕ್ಕೆ ನಮಗೆ ನಮ್ಮ ಕೆರಿ ಕಂಟಿನ್ಯೂ ಸ್ಟಾರ್ಟ್ ಮಾಡ್ಬೇಕು. ನಮ್ಮ ರೈತರಿಗೆ ಪರಿಹಾರ ಕೊಡ್ಬೇಕು. ಇದು ಸರ್ಕಾರದಲ್ಲಿ ನಮ್ಮ ವಿನಂತಿ. ಏನೂ ಕೊಟ್ಟಿಲ್ರಿ, 1 ರೂಪಾಯಿನೂ ಕೊಟ್ಟಿಲ್ಲ. ನಮ್ಮ ಹೆಸರು ಹೇಳಿ. ನನ್ನ ಹೆಸರು ಆನಂದರಾಯ ಸಾವಳಗಿರಿ, ಒಳಗೊಂಡವಾಡಿ.